ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ. ಇದರಲ್ಲಿ ತಿರುನಾಮವನ್ನು ಧರಿಸಿ ದುಃಖದಿಂದ ನಾನಿನ್ನೂ ಕೂಡ ಸತ್ತಿಲ್ಲ, ಆದರೂ ಕೂಡ ನನ್ನನ್ನ ಈ ರೀತಿ ಅಪಪ್ರಚಾರ ಮಾಡುವಂತ ಮೂಲಕ ಮೀಡಿಯಾ ಸಾಯಿಸಿದೆ. ಅವರು ಹೇಳಿದಂತೆ ನನಗೆ ಯಾವುದೇ ತರಹದ ಏಡ್ಸ್ ಆಗ್ಲಿ ಕ್ಯಾನ್ಸರ್ ಆಗ್ಲಿ ಇಲ್ಲ. ನನ್ನ ಸಾವಿನ ಬಗ್ಗೆ ಹಬ್ದಂತ ಸುಳ್ಳು ಸುದ್ದಿಯನ್ನ ಕೇಳಿ ನನ್ನ ತಾಯಿ ಅನಾರೋಗ್ಯಕ್ಕೆ ಗುರಿಯಾದ್ರು. ಇಂಥ ದುಸ್ಥಿತಿ ಯಾವ ಶತ್ರುಗೂ ಬರಬಾರದು. ಬದುಕಿರೋರನ್ನ ಇಂಥ ಸುಳ್ಳು ಸುದ್ದಿಗಳ ಮೂಲಕ ಸಾಯಿಸೋದಕ್ಕೆ ಪ್ರಯತ್ನ ಪಡೋದು ಪದ್ಧತಿಯಲ್ಲ ಅಂತ ದುಃಖಭರಿತವಾಗಿ మాట్లాడుతున్న వ్యక్తి తెలుగున ఖ్యాత హాస్య కళావిదరాగిదంత శ్రీయుత వేణు మాధవ్. సోషల్ మీడియాస్లో వస్తున్నటువంటి నా మీద తప్పుడు ప్రచారాలు, నాకు షుగరు, బీపీ, ఎయిడ్స్, క్యాన్సరు ఈ టైపులో చాలా ఉన్నాయని వాళ్ళు ఇచ్చినటువంటి ఏమైపోయాడు. ಹೌದು, ಈ ಒಂದು ಹೆಸರನ್ನ ಕೇಳಿದ ತಕ್ಷಣ ಅವರೊಬ್ಬ ಹಾಸ್ಯ ನಟ ಅನ್ನೋದು ಮಾತ್ರ ಹೆಚ್ಚಿನವರಿಗೆ ನೆನಪಾಗುತ್ತೆ. ಹಾಗೂ ಅವರು ಅನಾರೋಗ್ಯಕ್ಕೆ ಈಡಾಗಿ ಸಾವನ್ನಪ್ಪಿರುವಂತ ಬಹಳ ಜನಕ್ಕೆ ಗೊತ್ತಿರಬಹುದು. ಆದ್ರೆ ಅದು ನಿಜ ಅಲ್ಲ. ಅವರು ಅನಾರೋಗ್ಯದಿಂದ ಸಾವಿಗೆ ಈಡಾಗ್ಲಿಲ್ಲ. ಏಕೆಂದ್ರೆ ಅವ್ರ ಸುತ್ತ ಇದ್ದಂತ ಕೆಲ ಹಿತಶತ್ರುಗಳು ಮತ್ತು ಮೀಡಿಯಾ ಹಾಗೂ ಸುದ್ದಿ ವಾಹಿನಿಗಳು ಎಲ್ಲರೂ ಕೂಡ ಸೇರಿ ಅವರನ್ನ ಸಾಯಿಸಿದ್ರು. ಇಷ್ಟೇ ಅಲ್ಲ, ಯಾವುದೋ ಒಂದು ದುಸ್ಸಂದರ್ಭದಲ್ಲಿ ತೆಲುಗಿನ ಖ್ಯಾತ ಸ್ಟಾರ್ ನಟ ಹಾಗೂ ರಾಜಕಾರಣಿಯಾಗಿದ್ದಂತ ಶ್ರೀಯುತ ಸೀನಿಯರ್ NTR ರವರು ಇದೇ ವೇಣು ಮಾಧವ್ ರವರನ್ನ ಕಾಲಿಂದ ಜಾಡಿಸಿ ಒದ್ದಿದಂತ ಘಟನೆ ಬಗ್ಗೆ ಕೂಡ ಹಲವರಿಗೆ ಬಹುಶಃ ಗೊತ್ತಿಲ್ಲ ಅಂತ ಅನ್ಸುತ್ತೆ. ವೀಕ್ಷಕರೇ, ಈ ವೇಣು ಮಾಧವ್ ರವರು ಶ್ರೀಯುತ ಸೀನಿಯರ್ NTR ಹಾಗೂ ಶ್ರೀ ಚಂದ್ರಬಾಬು ನಾಯ್ಡು ರವರ ಬಳಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಅವರ ಬಳಿ ಕೆಲವೊಂದಷ್ಟು ಅವಮಾನಗಳನ್ನು ಕೂಡ ಎದುರಿಸಿ ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಬೆಳೆದು ನಿಧಾನವಾಗಿ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಸ್ಥಾನಕ್ಕೇರಿದರು. ಆದ್ರೆ ಇದರ ನಂತರ ಅವ್ರ ಜೀವನದಲ್ಲಿ ಏನಾಯ್ತು, ಇವರು ಅನುಭವಿಸಿದ ಸಂಕಷ್ಟಗಳ ಬಗ್ಗೆ ಗೊತ್ತಾರೆ ನಿಜಕ್ಕೂ ನಿಮ್ಮ ಹೃದಯ ತಟ್ಟುತ್ತೆ. ಇದರ ಜೊತೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕಬಾರದು ಎಂಬ ಸತ್ಯ ಕೂಡ ಅವರ ಜೀವನದ ಕತೆ ಕೇಳಿದ್ರೆ ನಮ್ಗದು ವೇದ್ಯವಾಗುತ್ತೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮೆಲ್ಲರನ್ನೂ ಕೂಡ ದಶಕಗಳ ಕಾಲ ಜಾತಿ, ಮತ, ಭಾಷೆ, ರಾಜ್ಯಗಳ ಆಚೆಗೂ ಕೂಡ ಮೀರಿ ಬೆಳೆದು ಮನರಂಜಿಸಿ ನಕ್ಕು ನಲಿಸಿದಂತ ಹಾಸ್ಯ ನಟ ವೇಣು ಮಾಧವ್ ರವರ ಬದುಕಿನ ಬಗ್ಗೆ ನೀವು ತಿಳಿಯದಂತ ಹಲವಾರು ಸಂಗತಿಗಳನ್ನ ನಾವು ನಿಮ್ಗೆ ಇವತ್ತು ಈ ಒಂದು ವಿಡಿಯೋ ಮೂಲಕ ತಿಳಿಸ್ತೀವಿ. ಹಾಗಾಗಿ ನಿಮ್ಮ ಅಮೂಲ್ಯವಾದಂತ 10 ನಿಮಿಷಗಳ ಸಮಯವನ್ನ ಇದಕ್ಕಾಗಿ ನಮ್ಗೆ ಕೊಡಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಅದು 1968 ಡಿಸೆಂಬರ್ 30ನೇ ತಾರೀಕು ಈಗಿನ ತೆಲಂಗಾಣದ ನಲಗುಂದದ ಬಳಿ ಇರುವಂತ ಸೂರ್ಯಾಪೇಟೆ ಎಂಬ ಜಿಲ್ಲೆಯ ಸಮೀಪ ಇರುವಂತ ಕೋದಾಡದಲ್ಲಿ ವೇಣು ಮಾಧವ್ ಜನಿಸ್ತಾರೆ. ಇವರ ಪೂರ್ತಿ ಹೆಸರು ಕುನಾತ್ ವೇಣು ಮಾಧವ್. ಇವ್ರ ತಂದೆ ಟೆಲಿಫೋನ್ ಇಲಾಖೆಯಲ್ಲಿ ಲೈನ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಇನ್ನು ಇವ್ರ ತಾಯಿ ಒಬ್ಬ ಮೆಡಿಕಲ್ ಪ್ರಾಕ್ಟಿಷನರ್ ಆಗಿ ಕೆಲಸ ಮಾಡ್ತಿದ್ರು. ವೇಣುರವರು 1ನೇ ತರಗತಿಯಿಂದ ಡಿಗ್ರಿವರೆಗೂ ತೆಲುಗು ಮಾಧ್ಯಮದಲ್ಲೇ ಓದಿ ತಮ್ಮ ಶಿಕ್ಷಣ ಮುಂದುವರಿಸಿದ್ರು. ವೇಣುರವರು ತಮ್ಮ BCom ಓದ್ತಾ ಇದ್ದಂತ ಸಮಯಕ್ಕೆ ಅವ್ರಿಗೆ ಟಾಕಿಂಗ್ ಟಾಯ್ ಅಥವಾ ವೆಂಟ್ರೋಲಾಕ್ವಿಸ್ಟ್ ಬೊಂಬೆಯ ಮೇಲೆ ಆಸಕ್ತಿ ಇರೋದ್ರಿಂದ ಜನರನ್ನ ಮಿಮಿಕ್ರಿ ಮೂಲಕ ಮನರಂಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಾಂಬೆಯನ್ನು ತರಿಸಿದಂತ ಅಂತದೇ ಒಂದು ಬೊಂಬೆಯನ್ನ ತನ್ನ ಬಳಿ ಇಟ್ಕೊಂಡು ಅವರು ಅಲ್ಲಿ ಇಲ್ಲಿ ಕಾರ್ಯಕ್ರಮವನ್ನ ಕೊಡ್ತಿದ್ರು. ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಹೇಳಿ ಸರ್, ಭಾಗವಹಿಸ್ತೀನಿ ಅಂತ ತಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗೂ ಅವರು ಕೇಳಿದಾಗ ಕಾಲೇಜಿನ ಯೂನಿವರ್ಸಿಟಿಯ ಸಭೆಯಲ್ಲಿ ಅದನ್ನ ಪ್ರದರ್ಶನ ಮಾಡುವಂತೆ ಅವ್ರಿಗೆ ಅವಕಾಶ ಸಿಕ್ತು. ಅದರಂತೆ ಅವತ್ತು ಅವರು ಆ ಒಂದು ಸಭೆಗೆ ಅಂದಿನ TDP ಪಕ್ಷದಲ್ಲಿ ಶಾಸಕರಾಗಿ ಮುಖ್ಯಸ್ಥರಾಗಿದ್ದಂತ ಶ್ರೀ ಚಂದ್ರಶೇಖರ್ ರಾವ್ ರವರು ಬಂದು ಆ ಒಂದು ಕಾರ್ಯಕ್ರಮವನ್ನು ಖುದ್ದಾಗಿ ವೀಕ್ಷಣೆ ಮಾಡ್ತಾರೆ. ಈ ವೇಣುರವರ ಹಾಸ್ಯ ಪ್ರದರ್ಶನ ಅವ್ರಿಗೆ ತುಂಬಾ ಹಿಡಿಸಿ ವೇಣುರವರನ್ನ ಅಭಿನಂದಿಸಿ ಭುವನಗರ್ನಲ್ಲಿ ನಡೆದಂತ TDP ಪಕ್ಷದ ಸಭೆಗೆ ಅವರನ್ನ ಕರೆತರ್ತಾರೆ. ಈ ಒಂದು ಮೀಟಿಂಗ್ಗೆ ಬಂದಿದ್ದಂತ ಮಾಜಿ ಗೃಹ ಮಂತ್ರಿಯಾದಂತ ಮಾಧವ್ ರೆಡ್ಡಿ ಗೌಡ ಅವರಿಗೆ ವೇಣುರವರ ಪ್ರತಿಭೆ ಇಷ್ಟಾಗಿ ಮುಂದೆ ನಲಗುಂದದಲ್ಲಿ ಶ್ರೀ NTR ಹಾಗೂ ಚಂದ್ರಬಾಬು ನಾಯ್ಡು ರವರ ಉಪಸ್ಥಿತಿಯಲ್ಲಿ ಇನ್ನೊಂದು ಪಕ್ಷದ ಸಭೆ ನಡೆಯಲಿದೆ, ನೀನು ಅಲ್ಲಿಗೂ ಕೂಡ ಹೋಗ್ಬಾ ಅಂತ ಅವರನ್ನ ಆಹ್ವಾನಿಸಿದ್ರು. ನಂತರ ಅಲ್ಲಿಗೂ ಹೋದಂತ ವೇಣುರವರು ಅಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿದಾಗ ಅದನ್ನ ನೋಡದಂತ ಚಂದ್ರಬಾಬು ನಾಯ್ಡು ರವರು ತುಂಬಾ ಇಂಪ್ರೆಸ್ ಆಗಿ ನೆಕ್ಸ್ಟ್ ಅವರನ್ನ ಸೀನಿಯರ್ NTR ಅವರ ಬಳಿ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಪ್ರದರ್ಶನವನ್ನ ಮಾಡಿಸ್ತಾರೆ. ಆಗ NTR ಅವರು ಕೂಡ ಅದನ್ನ ಬಹುವಾಗಿ ಮೆಚ್ಕೊಂಡ್ರು. ಈ ವ್ಯಕ್ತಿನ ತಮ್ಮ ಹತ್ರನೇ ಇಟ್ಕೋ, ಯಾವ್ದಾದ್ರು ಕೆಲಸಕ್ಕೆ ಬೇಕಾಗ್ತಾನೆ ಅಂತ ಅವರು ಹೇಳಿದ್ರು. ಈ ಮೂಲಕ ಚಂದ್ರಬಾಬು ನಾಯ್ಡು ರವರು 1994ರಲ್ಲಿ ಹಿಮಾಯತ್ ನಗರದ ತಮ್ಮ TDPಯ ಕಾರ್ಯಾಲಯದ ಕಚೇರಿಯಲ್ಲಿ ಟೆಲಿಫೋನ್ ಆಪರೇಟರ್ ಆಗಿ ಇವರನ್ನ ನೇಮಿಸಿಕೊಳ್ತಾರೆ. ಖುದ್ದು ಸ್ಟಾರ್ ನಟ ಹಾಗೂ CM ಆದಂತ NTR ರವರ ಆದೇಶ ಹಾಗೂ ಅವರ ಅಳಿಯನಿಂದಲೇ ಕೆಲಸ ಸಿಕ್ಕಂತ ಖುಷಿಯಲ್ಲಿ ವೇಣು ಮಾಧವ್ ಅತೀವ ಸಂತೋಷ ಪಟ್ಟು ಹಾಗೂ ತನಗೆ ಒಳ್ಳೆಯ ಸ್ಯಾಲರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಅವ್ರ ಕೈಗೆ ಕೇವಲ 600 ರೂಪಾಯಿ ಮಾತ್ರ ಸಿಕ್ಕಿತ್ತು. ಇದರಿಂದ ಅವ್ರಿಗೆ ಸ್ವಲ್ಪ ನಿರಾಶೆ ಆದ್ರೂ ಕೂಡ ಹೇಗೋ ಕಚೇರಿಯಲ್ಲಿ ಕೂತು ಕೆಲಸ ಮಾಡಬಹುದು ಹಾಗೂ ಫೋನ್ ಕೂಡ ಇದೆ ಅಂತ ತಮ್ಮ ಮುಂದಿನ ಶೋಗಳಿಗೆ ಎಲ್ರಿಗೂ ಅದರ ಮೂಲಕನೇ ತಿಳಿಯುವ ಹಾಗೆ ಮಾಡಿ ಕಾರ್ಯಕ್ರಮದ ವಿಸಿಟಿಂಗ್ ಕಾರ್ಡ್ಗಳನ್ನು ಕೂಡ ಮುದ್ರಿಸಿ ಅದರ ಕೆಳಗೆ ಆ ಕಚೇರಿಯ ಟೆಲಿಫೋನ್ ನಂಬರ್ ಅನ್ನು ಕೂಡ ಪ್ರಿಂಟ್ ಮಾಡಿ ಹಾಕ್ಸಿದ್ರು. ಇದಾದ ನಂತರ ಅಲ್ಲಿಗೆ ಈ ವೇಣು ಮಾಧವ್ ಅವರಿಗೆ ಹೆಚ್ಚು ಕರೆಗಳು ಬರೋದಕ್ಕೆ ಶುರುವಾದವು. ಇದು ಗೊತ್ತಾದ ನಂತರ ಚಂದ್ರಬಾಬು ನಾಯ್ಡು ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ಅವರನ್ನು ಕೂರಿಸಿಕೊಂಡು ಅಸೆಂಬ್ಲಿಯಲ್ಲಿ ಇದ್ದಂತ TDP ಕಚೇರಿಯಲ್ಲಿ ಲೈಬ್ರರಿಯನ್ ಆಗಿ ಅವ್ರಿಗೆ ನೇಮಕ ಮಾಡ್ಕೊಂಡ್ರು. ಅಲ್ಲಿ ನೋಡಿದ್ರೆ 2 ಟೆಲಿಫೋನ್ ನಂಬರ್ಗಳು ಇದ್ವು. ವೇಣು ಆ ನಂಬರ್ಗಳನ್ನು ಕೂಡ ತಮಗೆ ಗೊತ್ತಿದ್ದಂತ ಒಂದಷ್ಟು ಜನಕ್ಕೆ ಕೊಟ್ಟಾಗ ಈ ಒಂದು ವಿಷಯ ಕೂಡ ನಾಯ್ಡುರವರಿಗೆ ಗೊತ್ತಾಗಿ ಅವರನ್ನ ಅಲ್ಲಿಂದನೂ ಕೂಡ ಎತ್ತಂಗಡಿ ಮಾಡಿಸಿ NTR ರವರ ಮನೆಯಲ್ಲಿ ಅವ್ರ ಜೊತೆ ಅವರ ಸಹಾಯಕರಾಗಿ ಇಡ್ತಾರೆ.
ಈ NTR ಅವರು ಈ ವೇಣುರವರನ್ನ ಬೊಮ್ಮಗಾರು ಅಂತ ಕರೀತಿದ್ರು. ಈ ಬೊಮ್ಮಗಾರು ಅಂದ್ರೆ ಬೊಂಬೆಯವನು ಅಥವಾ ಬೊಂಬೆ ಆಡ್ಸೋನು ಅಂತ ಅರ್ಥ. ಇಲ್ಲೂ ಕೂಡ ವೇಣು ಆಗಾಗ ತಮ್ಮ ಬಳಿ ಇದ್ದಂತ ಬೊಂಬೆ ಜೊತೆ ಅಲ್ಲಿ ಶೋಗಳನ್ನ ಕೊಡ್ತಾ NTR ರವರ ನೇತೃತ್ವದ ಪಕ್ಷದ ಸಭೆ ಹಾಗೂ ಇತರ ಸಮಾರಂಭಗಳಲ್ಲೂ ಕೂಡ ಅದನ್ನ ಪ್ರದರ್ಶನ ಮಾಡಿ ಸಭೆಗೆ ಹೆಚ್ಚು ಜನ ಬರುವಂತೆ ಮಾಡ್ತಿದ್ರು. ಈ ರೀತಿ ಇರುವಾಗ ಒಂದ್ಸಲ NTR ಅವರು ವೇಣುರವರನ್ನ ಹತ್ರ ಕರೆದು ಬೆಳಗ್ಗೆ 7 ಗಂಟೆಗೆ ಒಂದು ಮೀಟಿಂಗ್ ಇದೆ, ನೀನು ರೆಡಿಯಾಗು, ಎಲ್ಲರೂ ಕೂಡ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಮಾರನೇ ದಿನ ವೇಣು ಸುಮಾರು ನಸುಕಿನ 3 ಗಂಟೆಗೆ ಎದ್ದು ರೆಡಿ ಆಗ್ತಾರೆ. 7 ಗಂಟೆ ಸಮೀಪ ಆದಾಗ ತಾವು ಕೂಡ ಎದ್ದು ಅಷ್ಟೊತ್ತಿಗೆ ರೆಡಿಯಾಗಿ ಬಂದಂತ NTR ಅದ್ಯಾವ ಕಾರಣಕ್ಕೋ ಏನೋ ಸಡನ್ ಆಗಿ ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಮಾಡುವಂತ ಎಲ್ರಿಗೂ ಹೇಳಿ ಹೊರಟು ಹೋಗ್ತಾರೆ. ಆದ್ರೆ ಇದು ಯಾಕೆ ಅಂತ ವೇಣುಗೆ ಅರ್ಥ ಆಗ್ಲಿಲ್ಲ. ಆಗ ಟಿವಿ, ಮೀಡಿಯಾ ಹಾಗೂ ಪತ್ರಿಕೆಗಳ ವರದಿಗಾರರಿಗೆ ಅವರು ಮೀಟಿಂಗ್ ಅವತ್ತು ಕ್ಯಾನ್ಸಲ್ ಆದ ವಿಷಯವನ್ನ ತಿಳಿಸ್ತಾರೆ. ನಂತರ ಎಲ್ಲರೂ ಮುಂದೆ ಈ NTR ಅವರು ಆ ಒಂದು ಆಫೀಸಿನ ಲೈಟ್ ಯಾರು ಆನ್ ಮಾಡಿದ್ದು, ಅದು ಎಷ್ಟು ಗಂಟೆಯಿಂದ ಉರಿತಾನೆ ಇದೆ, ಅದನ್ನ ಆಫ್ ಮಾಡಬೇಕಾದಂತ ಜವಾಬ್ದಾರಿ ಯಾರ್ದು ಅಂತ ಕೇಳ್ತಾರೆ. ಆಗ ಈ ವೇಣು ಭಯದಿಂದ ಸಾರ್ ಅದು ನನ್ನದೇ ಹೊಣೆ ಅಂತ ಹೇಳ್ತಾ ಹೆದರಿ ನಡುಗ್ತಾ ಅವ್ರ ಬಳಿ ಬಂದು ನಿಂತಾಗ ಕೋಪದಿಂದ NTR ಅವರು ವೇಣುರವ್ರಿಗೆ ಕಾಲಿಂದ ಒದ್ದು ನಿನ್ನಿಂದ ಎಷ್ಟು ಕರೆಂಟ್ ವೇಸ್ಟ್ ಆಯ್ತು, ಇನ್ನೊಂದ್ಸಲ ಇಂಥ ತಪ್ಪನ್ನ ಮಾಡಬೇಡ ಅಂತ ಎಚ್ಚರಿಕೆಯನ್ನ ಕೊಡ್ತಾರೆ. ಲೈಟ್ ಆನ್ ಆಗಿದ್ದಕ್ಕೆ ಅವ್ರಿಗೆ ಬೇಸರ ಆಗಿರಬಹುದು, ಆದ್ರೆ ಅದಕ್ಕಾಗಿ ಎಲ್ಲರೂ ಮುಂದೆ ತನ್ನನ್ನ ಅವರು ಕಾಲಿಂದ ಒದ್ದಿದ್ದಕ್ಕಾಗಿ ವೇಣು ತುಂಬಾ ನೊಂದ್ಕೊಳ್ತಾರೆ. ಈ ಒಂದು ಘಟನೆ ಆದ್ಮೇಲೆ ದಿವಾಕರ್ ಬಾಬು ಎಂಬುವರಿಗೆ ರವೀಂದ್ರ ಭಾರತಿಯಲ್ಲಿ ಒಂದು ಸನ್ಮಾನ ಸಭೆಯನ್ನ ಏರ್ಪಡಿಸಲಾಗಿತ್ತು. ಇಲ್ಲಿ ನಡೆದಂತ ಆ ಒಂದು ಸಭೆಯಲ್ಲೂ ಕೂಡ ವೇಣು ಮಾಧವ್ ತಮ್ಮ ಬೊಂಬೆ ಪ್ರದರ್ಶನ ಮಾಡ್ತಾರೆ. ಅವರ ಪ್ರದರ್ಶನವನ್ನ ನೋಡದಂತ ನಿರ್ಮಾಪಕರಾದಂತ NV ಕೃಷ್ಣಾರೆಡ್ಡಿ ಅವರು ಅವರ ಒಂದು ಸಿನಿಮಾದಲ್ಲಿ ವೇಣುಗೆ ಅವಕಾಶ ಕೊಡೋದಕ್ಕೆ ನಿರ್ಧಾರ ಮಾಡಿ, ನಮ್ಮ ಸಿನಿಮಾದಲ್ಲಿ ನೀನೊಂದು ಪಾತ್ರ ಮಾಡ್ತೀಯ ಅಂತ ಕೇಳ್ತಾರೆ. ಆದ್ರೆ ನಟನೆ ಅನುಭವ ಇಲ್ಲದೆ ಇರೋದ್ರಿಂದ ಸಿನಿಮಾದಲ್ಲಿ ನಡ್ಸೋದಕ್ಕೆ ಇಷ್ಟ ಇಲ್ಲ ಅಂತ ಈ ವೇಣು ಮಾಧವ್ ನಾನು ನಟನೆ ಮಾಡೋಲ್ಲ ಅಂತ ಹೇಳ್ತಾರೆ. ಆದ್ರೆ ಪಟ್ಟನ ಬಿಡದಂತ ಅವರು ತಮ್ಮ ಮ್ಯಾನೇಜರ್ಗೆ ತಿಳಿಸಿ ಹೇಗಾದ್ರೂ ಮಾಡಿ ಅವನ ಬೆನ್ನತ್ತಿ ಈ ಒಂದು ಪಾತ್ರಕ್ಕೆ ಅವನನ್ನ ಒಪ್ಸೋಂತ ಹೇಳ್ತಾರೆ. ಅದರಂತೆಯೇ ಅವರು ಈ ವೇಣು ಹಿಂದೆ ಬಿದ್ದಾಗ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಧವ್ ಬರೋಬ್ಬರಿ 70,000 ರೂಪಾಯಿ ಸಂಭಾವನೆಯನ್ನ ಕೇಳಿದ್ರು. ಆ ಒಂದು ಕಾಲದಲ್ಲಿ ಅದು ಬಹಳ ದೊಡ್ಡ ಮೊತ್ತನೇ. ಸರಿ, ಇಷ್ಟು ಜಾಸ್ತಿ ದುಡ್ಡನ್ನ ಕೇಳಿದ್ರೆ ಅವರು ಕೊಡ್ಲಾಗದೆ ಸುಮ್ನೆ ಹೊರಟು ಹೋಗ್ತಾರೆ ಅನ್ನೋದು ಈ ವೇಣುರವರ ಉದ್ದೇಶ ಆಗಿತ್ತು. ಆದ್ರೆ ಅವರು ಆ ಒಂದು ಹಣವನ್ನು ಕೊಡೋದಕ್ಕೆ ಒಪ್ಪಿದ್ರಿಂದ 1996ರಲ್ಲಿ ಸಂಪ್ರದಾಯಂ ಎಂಬ ಚಿತ್ರದ ಮೂಲಕ ಇವರ ಕರಿಯರ್ ಶುರುವಾಯಿತು. ಇದಾದ್ಮೇಲೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ತೊಲಿ ಪ್ರೇಮ ಚಿತ್ರದಲ್ಲಿ ತನ್ನ ಹಾಸ್ಯಭರಿತ ಡೈಲಾಗ್ ಗಳಿಂದ ಅವ್ರಿಗೆ ಏಕಾಏಕಿ ಸ್ಟಾರ್ಡಮ್ ಸಿಕ್ಕಿತು. ಇದಾದ ನಂತರ ಸಿನಿಮಾಗಳ ಅವಕಾಶ ಹರಿದು ಬಂದಾಗ NTR ರವರ ಬಳಿ ಬಂದು, ನಾನು ಸಿನಿಮಾಗಳಿಗೆ ಹೋಗ್ತಾ ಇದ್ದೀನಿ, ಇನ್ಮೇಲೆ ನಿಮ್ಗೆ ಸಹಾಯಕನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ಮಾತಿಗೆ ಬೇಸರ ಮಾಡಿಕೊಳ್ಳದಂತ NTR ಅವರು, ಶಭಾಷ್, ನಿಮ್ಮಂತ ಪ್ರತಿಭೆಗಳು ಸಿನಿಮಾಗೆ ಬೇಕು, ಒಳ್ಳೇದಾಗ್ಲಿ ಅಂತ ಭುಜವನ್ನು ತಟ್ಟಿ ಬೆಂಬಲವನ್ನ ಕೊಡ್ತಾರೆ. ಈ ತರಹ ತಮ್ಮ ಹಾಸ್ಯದ ಮ್ಯಾನರಿಸಂ ನಿಂದ ಕ್ಲಿಕ್ ಆದಂತ ವೇಣು ತೆಲುಗಿನ ಬಹು ಬೇಡಿಕೆಯ ಹಾಗೂ ಅತಿ ಇಷ್ಟದ ಹಾಸ್ಯ ನಟರಾಗಿ ಬೆಳೆದು ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಬ್ರಹ್ಮಾನಂದಂ, ಅಲಿ, ಸುನಿಲ್ ತರದವರ ಸಾಲಲ್ಲಿ ಅಗ್ರ ಹಾಸ್ಯ ನಟರಾಗಿ ಬೆಳೆದರು. ಇಷ್ಟೆಲ್ಲ ಅನುಭವಿಸಿ ಬಹು ಆಕಸ್ಮಿಕವಾಗಿ ಮೇಲ್ ಬಂದಂತ ವೇಣು ಮಾಧವ್ ಅವರಿಗೆ ಸ್ವಲ್ಪ ಅಹಂ ಮತ್ತು ತಮ್ಮದೇ ಮಾತಿನ ಮೇಲೆ ಸರಿಯಾದ ಹಿಡಿತ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಇದರಿಂದ ಅವರಿಗೆ ಚಿತ್ರರಂಗದಲ್ಲಿ ಅನೇಕ ಶತ್ರುಗಳು ಕೂಡ ಹುಟ್ಕೊಂಡ್ರು. ರಚ್ಚ ಸಿನಿಮಾ ಶೂಟಿಂಗ್ ನ ಸಮಯದಲ್ಲಿ ಸುಸ್ತಾಗಿ ಬಿದ್ದಿದ್ದಾಗ ಅವ್ರಿಗೆ ಏಡ್ಸ್ ಬಂದಿದೆ ಅಂತ ಸುದ್ದಿಯನ್ನ ಹರಡಿಸಿದ್ರು. ಕುಡಿತದ ಚಟದಿಂದ ಹೀಗಾಗಿದೆ ಅಂತ ಮೀಡಿಯಾದಲ್ಲಿ ತಪ್ಪು ಪ್ರಚಾರಗಳು ನಡೆದವು. ಆದ್ರೆ ಅವರು ಒಂದೇ ದಿನಕ್ಕೆ 3-4 ಶಿಫ್ಟ್ ಗಳಲ್ಲಿ ಕೆಲಸ ಮಾಡ್ತಾ ಇದರಿಂದ ಆಯಾಸಕ್ಕೆ ಹೀಗಾಯ್ತು ಅಂತ ಅವರು ಹೇಳಿದ್ರು ಕೂಡ ಯೂನಿಟ್ ಗಳಲ್ಲಿ ಅವ್ರಿಗೆ ಆಗದವರು ಮತ್ತು ಅಪಪ್ರಚಾರದಿಂದಲೇ ಹೊಟ್ಟೆ ಹೊರೆಯುವಂತ ಕೆಲ ದಾರಿದ್ರ್ಯ ಮನಸ್ಸಿನ ವ್ಯಕ್ತಿಗಳಿಂದಾಗಿ ಅವರ ಹೆಸರಿಗೆ ಕಳಂಕ ಮೆತ್ಕೊಳ್ಳೋದಕ್ಕೆ ಶುರುವಾಯಿತು. ಕೊನೆಗೆ ಅವರು ಬದುಕಿದ್ದಾಗಲೇ ಸತ್ತಿದ್ದಾರೆ ಎಂಬ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಅವರ ಮಾನಸಿಕ ಸ್ಥಿತಿಯನ್ನ ತುಂಬಾ ಹದಗೆಡಿಸಿದ್ರು. ಈ ಬಗ್ಗೆ ಅವರು KCR ಮತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ವಿರುದ್ಧ ಈ ರೀತಿ ಅಪಪ್ರಚಾರ ಮಾಡುವವರ ವಿರುದ್ಧ ದೂರನ್ನು ಕೂಡ ಕೊಟ್ರು. ಆ ಒಂದು ಸಮಯದಲ್ಲಿ ವೇಣುರವರು ತಿರುಪತಿಯ ದೇವಸ್ಥಾನದಲ್ಲಿದ್ರು. ಸುಳ್ಳು ಸುದ್ದಿಗಳನ್ನ ಕೇಳಿ ಅವರು ಮೀಡಿಯಾ ಮುಂದೆ ಕಣ್ಣೀರನ್ನ ಹಾಕ್ತಾ ಮಾತಾಡದಂತ ವಿಡಿಯೋ ಆಗ ತುಂಬಾ ವೈರಲ್ ಆಗಿತ್ತು. ವೈಯಕ್ತಿಕವಾಗಿ ನೋಡಿದ್ರೆ ಈ ವೇಣು ಮಾಧವ್ ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಅವರನ್ನ ತುಂಬಾ ಹತ್ತಿರದಿಂದ ನೋಡಿದವರು ಹೇಳೋ ರೀತಿ ಕಷ್ಟ ಅಂತ ಅವಕಾಶ ಬೇಡಿ ಬಂದಂತ ಎಷ್ಟೋ ಜನ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಅವರು ಅವಕಾಶದ ಜೊತೆ ರೇಷನ್ ಅನ್ನು ಕೂಡ ಕೊಟ್ಟು ಸಹಾಯ ಮಾಡಿದ್ದಾರೆ. ಇಂಥ ಒಳ್ಳೆ ಮನಸ್ಸಿನ ವೇಣುರವರಿಗೆ ಅನಾರೋಗ್ಯ ಬಾಧಿಸೋದಕ್ಕೆ ಶುರು ಮಾಡಿತು. ಕೊನೆಗೆ ಲಿವರ್ ಹಾಗೂ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಇವರು 2019ರ ಸೆಪ್ಟೆಂಬರ್ 25ನೇ ತಾರೀಕು ತಮ್ಮ 51ನೇ ವಯಸ್ಸಿನಲ್ಲಿ ನಿಧನರಾದರು. ಇವರಿಗೆ ಪತ್ನಿ ಶ್ರೀವಾಣಿ ಮತ್ತು 2 ಮಕ್ಕಳು ಕೂಡ ಇದ್ದಾರೆ. ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳೋದು ಮತ್ತೆ ಎಲ್ಲರ ಜೊತೆ ಒಳ್ಳೆಯವರಾಗಿರೋದು ಎಷ್ಟು ಮುಖ್ಯನೋ ಅದೇ ತರಹದ ದುಶ್ಚಟಗಳಿಗೆ ದಾಸರಾಗದೆ ಆರೋಗ್ಯದ ಕಾಳಜಿ ಮಾಡೋದು ಕೂಡ ಮುಖ್ಯವೆಂಬ ಸತ್ಯ ವೇಣು ಮಾಧವ್ ರವರ ಜೀವನದಿಂದ ನಮಗೆ ಸಿಗುವಂತ ಒಂದು ಪಾಠ ಅಂತಾನೆ ಹೇಳಬಹುದು. ಈ ವೇಣು ಮಾಧವ್ ತುಂಬಾ ಕೋಪಿಷ್ಟ ಸ್ವಭಾವದವರು. ಕೋಪ ಬಂದಾಗ ಅವರು ಯಾರ ಮುಖವನ್ನು ಕೂಡ ನೋಡ್ತಿರಲಿಲ್ಲ. ಮನೆಯವ್ರ ಮೇಲೆನೆ ಅವರು ಕೋಪ ಮಾಡ್ಕೊಳ್ತಿದ್ರು ಎಂಬ ಅಪವಾದಗಳು ಕೂಡ ಅವ್ರ ಮೇಲೆ ಇವತ್ಗೂ ಇದ್ದಾವೆ. ವೇಣು ಎಷ್ಟೋ ಜನರಿಗೆ ಸಿನಿಮಾ ಅವಕಾಶ ಕೊಡಿಸಿ ಸಹಾಯ ಮಾಡಿದ್ರು. ಆದ್ರೆ 2013ರಿಂದ ಹಿತಶತ್ರುಗಳ ಹಾಗೂ ಕೆಲ ಸಮಯ ಸಾಧಕ ಸ್ವಭಾವದ ಜನರ ಕಪಟ ಮತ್ತು ಕುತಂತ್ರಕ್ಕೆ ಸಿಲುಕಿ ಅವರು ಮಾನಸಿಕವಾಗಿ ತೀರಾ ಕುಸ್ತು ಹೋಗಿದ್ರು. ವೀಕ್ಷಕರೇ, ಇದಿಷ್ಟು ವೇಣು ಮಾಧವ್ ಅವರ ಜೀವನದ ಏರುಪೇರಿನ ಕತೆ ಅಂತ ಹೇಳ್ತಾ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.